ಎವ್ರಿವನ್, ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್. ನಾನು ಬೆಣ್ಣೆ ಮತ್ತು ತುಪ್ಪನ ಮನೆಯಲ್ಲೇ ಮಾಡೋದ್ರಿಂದ ಎವ್ರಿ ಡೇ ಹಾಲಿನ ಕೆನೆನ ತೆಗೆದಿಟ್ಕೋತೀನಿ. ಹಾಲಿನ ಪ್ಯಾಕೆಟ್ ಯಾವುದೇ ಆಗಿರಲಿ, ನಿಮ್ಗೆ ಒಳ್ಳೆ ಕೆನೆ ಬರಬೇಕು ಅಂದರೆ ಹಿಂದಿನ ದಿನ ನೈಟು ಹಾಲನ್ನ ಚೆನ್ನಾಗಿ ಕಾಯಿಸಿ ಫ್ರಿಜ್ಜಲ್ಲಿ ತೆಗೆದಿಡಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ಒಳ್ಳೆ ಕೆನೆ ಕಟ್ಟಿರುತ್ತೆ. ಅದರಿಂದ ನಾವು ಮನೆಯಲ್ಲೇ ಬೆಣ್ಣೆ ತುಪ್ಪ ಎಲ್ಲನೂ ಮಾಡ್ಕೋಬೋದು. ನಾನು ಮಂತ್ಲಿ ಒನ್ಸ್ ಮಾಡ್ಕೊಳ್ತೇನೆ. ಸುಮಾರು 1 ಲೀಟ್ರಷ್ಟು ತುಪ್ಪ ಮನೆಯಲ್ಲೇ ಸಿಗುತ್ತೆ ನನಗೆ. ನೆಕ್ಸ್ಟ್ ಟೈಮ್ ಮನೇಲಿ ತುಪ್ಪ ಮಾಡಿದಾಗ ಅದರ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ, ಹೇಗೆ ಮಾಡ್ತೇನೆ ಅಂತೇಳಿ. ಮಧ್ಯಾಹ್ನ ಮಾಡಿದ್ದನ್ನು ಹಾಗೆ ಮಿಕ್ಕಿತ್ತು. ರಾತ್ರಿಗೆ ಬೇಕಂತೇಳಿ ಅದನ್ನ ಹೇಗೆ ಕುಕ್ಕರಲ್ಲಿ ಬಿಸಿ ಮಾಡ್ಕೊತೇನೆ ಅದನ್ನು ಕೂಡ ಶೇರ್ ಮಾಡ್ತೇನೆ. ಕುಕ್ಕರ್ನಲ್ಲಿ ಬಿಸಿ ಮಾಡಿಕೊಂಡಾಗ ರೈಸು ಫ್ರೆಶ್ಶಾಗಿ ಮಾಡಿರಾಗೆ ಇರುತ್ತೆ, ಯಾವುದೇ ರೀತಿ ಸೀದೋಗಿರಲ್ಲ, ಹಾಗೆ ಅದು ಗಂಜಿ ಕೂಡ ಆಗಿರಲ್ಲ. ಹೇಗೆ ಮಾಡೋದಂತ ತೋರಿಸ್ತೇನೆ. ಈಗ ರೈಸ್ ಎಷ್ಟಿದೆ ನೋಡಿಕೊಂಡು ಸ್ವಲ್ಪ ಹಾಗೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರೈಸ್ನ ಮಿಕ್ಸ್ ಮಾಡಿ ಕುಕ್ಕರ್ದು ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ತಗೊಳ್ಳೋಣ. ಇಲ್ಲಿ ನೀರು ನೀವು ಸ್ವಲ್ಪನೇ ಹಾಕೋಬೇಕಾಗುತ್ತೆ. ಸ್ವಲ್ಪ ತೇವ ಮಾಡಿಕೊಂಡ್ರೂ ಸಾಕು, ಅತಿಯಾಗಿ ನೀರು ಹಾಕೋಬೇಡಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಗಂಜಿ ಆಗೋ ಸಾಧ್ಯತೆಯೂ ಇರುತ್ತೆ. ಇಲ್ಲಿ ನಾನು ಮಾಡ್ಕೋತಿರೋದು ಯಾವುದೇ ರೀತಿ ಗಂಜಿನೂ ಆಗಲ್ಲ, ಅದು ತಳನೂ ಸೀದೋಗಲ್ಲ. ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ. ಎಸ್, ರೈಸ್ ನೋಡಿ ಎಷ್ಟು ಫ್ರೆಶ್ ಆಗಿದೆ, ಹಾಗೆ ಯಾವುದೇ ರೀತಿ ತಳನೂ ಸೀದಿಲ್ಲ ಮತ್ತು ರೈಸ್ ಕೂಡ ಗಂಜಿನೂ ಆಗಿಲ್ಲ. ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ರೈಸ್ನ ಫ್ರೆಶ್ ಆಗಿ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ಈ ಟಿಪ್ಸ್ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಶರ್ವಿನ್ ಈವ್ನಿಂಗ್ ಆಗ್ತಿದ್ದಂಗೆ ಸ್ಟಡಿಗೆ ಹೋಗ್ತಾನೆ. ಇದು ಸ್ಟಡಿ ರೂಮು. ಈ ಸ್ಟಡಿ ರೂಮು 6 o'clock ಆಗ್ತಿದ್ದಂಗೆ 100 ಡಿಗ್ರಿ ವೋಲ್ಟೇಜ್ಗೆ ಹೋಗಿರುತ್ತೆ. ಇರ್ವಿನ್ ಕೂಡ ಹಾಗಾಗಿ ಹೋಗಿ ಅವ್ರ ಅಣ್ಣಂಗೆ ಡಿಸ್ಟರ್ಬ್ ಕೂಡ ಮಾಡ್ತಾ ಇರ್ತಾನೆ. ಹಾಗೆ ಕಾಬೂಲ್ ಕಡಲೆಯ ಪಲ್ಯ ಕೂಡ ಮಾಡಿದ್ದೆ ನಾನು. ತುಂಬ ಈಸಿ ಮೆಥಡು. ಹೇಗೆ ಮಾಡಿದೆ ಅಂತ ತೋರಿಸ್ತೇನೆ. ಫಸ್ಟು ಕಾಬೂಲ್ ಕಡಲೆನ ಓವರ್ ನೈಟು ನೆನೆಸಿಟ್ಕೊಳ್ಳಿ. ಈಗ ಅದನ್ನ ಚೆನ್ನಾಗಿ ವಾಶ್ ಮಾಡಿ ವಿತ್ ವಾಟರ್ ಕುಕ್ಕರ್ಗೆ ಹಾಕ್ಕೊಂಡು 2 ವಿಸಿಲ್ ತಗೊಳ್ತೇನೆ ನಾನು. ಸ್ವಲ್ಪ ಸಾಲ್ಟ್ ಕೂಡ ಹಾಕಬೇಕು ಈ ಟೈಮಲ್ಲಿ. ನನಗೆ ಫಸ್ಟ್ ಈ ಕಾಬೂಲ್ ಕಡಲೆನೇ ಇಷ್ಟ ಆಗ್ತಿರ್ಲಿಲ್ಲ. ನಮ್ಮಮ್ಮ ಈ ರೆಸಿಪಿ ಹೇಳ್ಕೊಟ್ಟಿದ್ದು ನನಗೆ. ಆಗ್ಲಿಂದ ಇದು ನನಗೆ ತುಂಬ ಫೇವ್ರೇಟ್ ಆಗಿದೆ. ಹಾಗೆ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿರೋ ಕಾಳನ್ನ ಜಾಲರಿಗೆ ಸೋರಾಕೊಂಡೆ. ಕಾಳು ಕೂಡ ತುಂಬ ಹದವಾಗಿ ಬೆಂದಿದೆ. ತುಂಬ 3 ವಿಸಿಲ್ 4 ವಿಸಿಲ್ ಎಲ್ಲ ತೆಗೊಳ್ಬೇಡಿ, ಅದು ತುಂಬ ಸ್ಮ್ಯಾಶ್ ಆದರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಕಾಳು ಬಾಯಿಗೆ ಸಿಗೋ ಆಗಿರಬೇಕು. ನೆಕ್ಸ್ಟು ಮಿಕ್ಸಿಗೆ ಸ್ವಲ್ಪ ತೆಂಗಿನಕಾಯಿ ಚೂರುಗಳು. ತೆಂಗಿನಕಾಯಿನ ಈ ರೀತಿಯೇ ಕಟ್ ಮಾಡಿ ಹಾಕ್ಕೊಳ್ಳಿ, ಏಕೆಂದರೆ ಅದು ತುಂಬ ನುಣ್ಣಗೆ ಹಾಕ್ಲಿಕ್ಕಿರಲ್ಲ, ಸ್ವಲ್ಪ ತರ್ತರಿಬೇಕು. ಹಾಗಾಗಿ ಈ ರೀತಿಯೇ ಮಾಡ್ಕೊಳ್ಳಿ. ಹಾಗೆ ಸಿಪ್ಪೆ ತೆಗೆದೇ ಇರುವ 5 ರಿಂದ 6 ಎಸಳು ಬೆಳ್ಳುಳ್ಳಿನೂ ಸಹ ಇದಕ್ಕೆ ಸೇರಿಸ್ಕೊಂಡೆ ನಾನು. ನೆಕ್ಸ್ಟು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ. ನೀರೇನು ಸೇರಿಸದೆ ಹಾಗೆ ತರ್ತರಿಯಾಗಿ ಇದನ್ನ ರುಬ್ಕೊಳ್ಳೋಣ. ನೋಡಿ, ಈ ಥರ ತರ್ತರಿಯಾಗಿರ್ಬೇಕದು. ನಂತರ ಒಗ್ಗರಣೆಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡಿಕೊಂಡೆ. ಹಾಕ್ಕೊಂಡು ಈಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ನಂತರ ಬೇಯಿಸಿಟ್ಕೊಂಡ ಕಾಳನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟೆ. ಸೊ ಹಾಗೆ ಈಗ ಸ್ವಲ್ಪ ಉಪ್ಪು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ. 1-2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ನಂತರ ರುಬ್ಬಿಟ್ಕೊಂಡ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತಡ ಸೀದಿರೋ ಹಾಗೆ ಚೆನ್ನಾಗಿ ಅದನ್ನ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿದರೆ ರುಚಿಯಾದ ಕಾಬೂಲ್ ಕಡಲೆ ಪಲ್ಯ ಸವಿಯಲು ಸಿದ್ಧ. ಡಯಟ್ ಮಾಡೋರು ಒನ್ ಟೈಮ್ ಫುಡ್ ಆಗಿ ಇದನ್ನ ಯೂಸ್ ಮಾಡ್ಬೋದು, ತುಂಬಾ ಒಳ್ಳೆಯದು. ಇದರಲ್ಲಿ ವೈಟಮಿನ್ ಸಿ, ವೈಟಮಿನ್ ಡಿ, ವೈಟಮಿನ್ B6, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ಅಯನ್ ಇದೆಲ್ಲವೂ ಇದೆ. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ. ಇದು ಮಕ್ಕಳಿಗೂ ಸಹ ಕೊಟ್ಟರೆ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ವೆಯ್ಟ್ ಗೇನಿಗೂ ಕೂಡ ಇದು ತುಂಬ ಉಪಯುಕ್ತವಾಗಿದೆ ಅವರಿಗೆ. ಈ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ ಅನ್ಕೋತೀನಿ. ಶಾಪ್ ಕ್ಲೋಸ್ ಮಾಡೋ ಸಮಯ ಆಯಿತು, ಅಂದರೆ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಅಂತೇಳಿ ಅವತ್ತಿನ ಕೆಲಸ ನಾನು ಅವತ್ತೇ ಮುಗಿಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟಾಗಿ ಇಟ್ಕೊಳ್ಳಲ್ಲ. ಪಾತ್ರೆ ವಾಶ್ ಆಗಿರಲಿ ಏನೇ ಇರಲಿ ಅವತ್ತೇ ಮುಗಿಸಿದ್ರೆ ನಮಗೂ ಕೂಡ ನೆಕ್ಸ್ಟಿಗೆ ಅಷ್ಟು ಬರ್ಡನ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಬಿ ಹ್ಯಾಪಿ, ನೋ BP ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ನ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.